ಡಿಕೆ ಶಿವಕುಮಾರ್ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಅವರ ನಡುವಣ ಫೈಟ್ ಈಗ ಮತ್ತೆ ಮುಂದುವರೆದಿದೆ. ಇವತ್ತು ಸುದ್ದಿಗೋಷ್ಠಿ ನಡೆಸಿರುವಂತಹ ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ ಅವರ ಹಲವಾರು ವಿಚಾರಗಳನ್ನು ಪ್ರಸ್ತಾಪಿಸಿ ವ್ಯಂಗ್ಯವಾಡಿದ್ದಾರೆ. ಹಾಸನದಲ್ಲಿ ಮತ್ತೆ ಎಚ್.ಡಿ. ಕುಮಾರಸ್ವಾಮಿ ವರ್ಸಸ್ ಡಿಕೆಶಿ ನಡುವಣ ಫೈಟ್ ಪುನರಾರಂಭವಾಗಿದೆ. ಹಾಸನಾಂಬೆಗೆ ಹೋಗಿ ಖಡ್ಗಮಾಲಾ ಪೂಜೆಯನ್ನ ನೆರವೇರಿಸಿ ಬಂದಿದ್ದ ಡಿಕೆ ಶಿವಕುಮಾರ್ ಅವರ ವಿಚಾರವಾಗಿ ಖಡ್ಗಮಾಲಾ ಪೂಜೆ ಮಾಡಿಸಿದ ವಿಷಯವಾಗಿ ಕುಮಾರಸ್ವಾಮಿ ಟೀಕೆ ಮಾಡಿದ್ದಾರೆ. ಹಾಸನಕ್ಕೆ ಬಂದು ಖಡ್ಗಮಾಲಾ ಪೂಜೆ ಮಾಡಿಸಿದ್ರೆ ಸಾಕಾ? ಬಳಸುವಂತಹ ಪದ ಬಳಕೆಯಲ್ಲಿ ಶುದ್ಧತೆ ಇಲ್ಲದೆ ಹೋದ್ರೆ ಹೇಗೆ ಅನ್ನುವ ಪ್ರಶ್ನೆಯನ್ನ ಮಾಡಿದ್ದಾರೆ ಕುಮಾರಸ್ವಾಮಿ. ಪೇಪರ್ ಪೆನ್ ಕೊಡಿ ಅಂತ ಹೇಳಿದ್ರು ಚುನಾವಣೆಯ ಮುಂಚೆ, ಅಂದ್ರೆ ಮುಖ್ಯಮಂತ್ರಿ ಆಗ್ತೀನಿ ಅನ್ನೋ ಕಾರಣಕ್ಕೆ. ಈಗ 2 ವರ್ಷ ಆಗ್ತಾ ಇದೆ, ಆದರೂ ಕೂಡ ಕೊಟ್ಟ ಮಾತನ್ನ ಈಡೇರಿಸಿಲ್ಲ. ಬರೀ ಸುಳ್ಳು ಹೇಳೋದು ಬಿಟ್ಟು ಇನ್ನೇನನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಮಾಡಿಲ್ಲ ಅಂತ ಕುಮಾರಸ್ವಾಮಿ ಅವರು ವ್ಯಂಗ್ಯವಾಡಿದ್ದಾರೆ. ಡಿಕೆ ಶಿವಕುಮಾರ್ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಹಲವಾರು ವಿಚಾರಗಳನ್ನು ಪ್ರಸ್ತಾಪಿಸಿ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಹಾಸನಾಂಬೆಗೆ ಹೋದಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಖಡ್ಗಮಾಲಾ ಪೂಜೆಯನ್ನ ಮಾಡಿದ್ರು. ಆ ಪೂಜೆಯ ಉದ್ದೇಶ ಏನಿರಬಹುದು ಅನ್ನೋದು ಕೂಡ ಬಹುಚರ್ಚಿತವಾದಂತಹ ವಿಚಾರ ಆಗಿತ್ತು. ಈಗಾದರೂ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕರುಣಿಸಲಿ ಅನ್ನೋ ಕಾರಣಕ್ಕೆ ಅವರು ಈ ಪೂಜೆಯನ್ನ ನೆರವೇರಿಸಿದ್ದಾರೆ. ಎದುರಾಗಿರುವಂತಹ ಎಲ್ಲ ವಿಘ್ನಗಳನ್ನ ನಿವಾರಿಸುವ ಸಲುವಾಗಿ ಈ ಪೂಜೆಗೆ ಮೊರೆ ಹೋಗಿದ್ದಾರೆ ಅಂತ ಈ ವಿಷಯವಾಗಿ ಪ್ರಸ್ತಾಪ ಮಾಡ್ತಾ, ಪೂಜೆ ಒಂದು ಕಡೆಯಲ್ಲಿ ಬಳಸೋ ಪದಗಳು ಯಾವ ರೀತಿಯ ಇರುತ್ತೆ, ಮತ್ತೊಂದು ಕಡೆಯಲ್ಲಿ ಗಮನಿಸಿ ಅಂತ ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಪದ ಬಳಕೆ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಹೇಳ್ತೀನಿ, ಮೊನ್ನೆ ಬಂದಿಲ್ಲ ಅದೆಂಥದೋ ಪಾಪ, ಅದೆಂಥ ಸ್ತೋತ್ರ ಖಡ್ಗಾಮೃತವೋ ಪಾಪ ಮಾಡಿದ್ದಾರೆ. ಪ್ರತಿಯೊಬ್ಬ ಮನುಷ್ಯನಿಗೆ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರಲ್ಲೂ ಬಯಕೆ ಇರ್ತದೆ. ನಾನು ಅದು ಮಾಡಿದ್ದಕ್ಕೆ ತಪ್ಪು. ಈಗ ನಾವು ಪೂಜೆ ಮಾಡ್ತೀವಿ. ಈಗ ನಾನು ಆರೋಗ್ಯ ಸರಿಯಾಗಬೇಕು ಅಂತೇಳಿ ಲಕ್ಷಾಂತರ ಜನ ಪೂಜೆ ಮಾಡಿಸಿದ್ದಾರೆ. ನಾನು ಪೂಜೆ ಮಾಡ್ತಕ್ಕಂಥ ವಿಷಯದಲ್ಲಿ ಲಘುವಾಗಿ ಮಾತನಾಡಲಿಕ್ಕೂ ಹೋಗೋದಿಲ್ಲ. ಆದರೆ ಇದೇನೋ ಭಕ್ತರು, ಇದೇನೋ ದೇವಿಗೂ ನನಗೂ ಸಂಬಂಧ ಇವೆಲ್ಲ ಹೇಳ್ತಾರಲ್ಲ, ಆ ಪದ ಬಳಕೆಯಲ್ಲಿ ಶುದ್ಧತೆ ಇಲ್ಲದೆ ಇದ್ದರೆ ಆ ಪದ ಬಳಕೆ ಎಲ್ಲ ಏನಿದೆ ಅದರಲ್ಲಿ ಯಾವುದೇ ರೀತಿಯ ಒಂದು ಅಶುದ್ಧತೆ ಇಲ್ಲದೆ ಶುದ್ಧತೆಯಿಂದ ಕಾರ್ಯವನ್ನು ನಿರ್ವಹಣೆ ಮಾಡೋದಾದರೆ ಆ ಭಗವಂತ ಕೊಡ್ತಾನೆ. ಪಾಪ ಭಗವಂತ ಕೊಟ್ಟಾಗ ಉಪಯೋಗ ಮಾಡಿ. ಈಗ ಭಗವಂತ ಕೊಟ್ಟಿಲ್ವ? ಈಗ ಉಪಮುಖ್ಯಮಂತ್ರಿಗಳಿದ್ದೀರಿ, ಇದೇನೋ ಪಾಪ ಕಳೆದ ಚುನಾವಣೆಯಲ್ಲಿ ಪೇಪರು ಪೆನ್ನು ಕೊಡಿ ಅಂತ ಅಂದ್ರಿ. ಪೇಪರು ಪೆನ್ನು ಕೊಟ್ಟು 2.5 ವರ್ಷ ಆಯಿತು. ಬರೀ ಸುಳ್ಳು ಹೇಳೋದು ಬಿಟ್ಟರೆ ಏನು ಹೇಳಿದಿರಿ? ಈಗ ಈ ರಾಜ್ಯದಲ್ಲಿ ಜನಗಳ ಕಷ್ಟಗಳ ಬಗ್ಗೆ ಚರ್ಚೆ ಇಲ್ಲ, ಜನಗಳ ಬದುಕೇನಾಗಿದೆ ಅಂತ ಚರ್ಚೆ ಇಲ್ಲ. ಯಾವುದೋ ಮುಖ್ಯಮಂತ್ರಿ ಪದವಿ ಅದೇ ಒಂದು ದೊಡ್ಡ ಒಂದು ಚರ್ಚೆಗೆ ಗ್ರಾಸವೇನಾಗಿದೆ. ನಾನು ಈ ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು, ಕಾಂಗ್ರೆಸ್ ನಾಯಕರಿಗೆ ಹೇಳ್ತಕ್ಕಂಥದ್ದು, ದಯವಿಟ್ಟು ಈ 2.5 ವರ್ಷ ಕಾಲ ಕಳೆದಿದ್ದು ಸಾಕು. 2.5 ವರ್ಷ ನೀವು ಯಾವ್ಯಾವ ರೀತಿ ನಡ್ಕೊಂಡಿದ್ದೀರಿ. ನನಗೆ ಸದ್ಯ ದಿನಗಳಲ್ಲಿ ನಾನು ಪ್ರೆಸ್ ಮೀಟು ಮಾಡ್ತಾ ಇರಲಿಲ್ಲ. ಆದರೆ ಈಗಿನ ಒಂದು ಪರಿಸ್ಥಿತಿಗಳಲ್ಲಿ ಜನತೆಯನ್ನು ನಾವು ಎಚ್ಚರಿಸದೇ ಇದ್ದರೆ ನಾವು ಎಲ್ಲೋ ವೈಫಲ್ಯತೆಯ ಒಂದು ಒಳಗಾಗ್ತಕ್ಕಂಥದ್ದೇನಿದೆ. ಸರ್ಕಾರಕ್ಕೆ ಹಿತವಚನ ಹೇಳ್ತಾ ಇದ್ದೇನೆ, ಅಧಿಕಾರ ಯಾರಪ್ಪನ ಆಸ್ತಿ ಅಲ್ಲ. ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು ಬೇಕಾದರೂ ನಾಡಿನ ಜನತೆ ಆಯ್ಕೆ ಮಾಡ್ತಕ್ಕಂಥ ಶಕ್ತಿ ಈ ಜನತೆಯಲ್ಲಿದೆ. ಓಕೆ, ಪಾಟ್ಲಿ ಕುಮಾರಸ್ವಾಮಿ ಅವರು ಹೇಳೋದು ರೈಟ್. ಅಭಿವೃದ್ಧಿ ಕಡೆ ಗಮನ ಹರಿಸದೆ 2.5 ವರ್ಷ ಕಳೆದರೂ ಕೂಡ ಇನ್ನು ಸೀಟ್ಗಾಗಿ ಫೈಟ್ ನಡೆಸ್ಕೊಂಡು ಹೋದರೆ ಹೇಗೆ ಅನ್ನೋದು. ಆದರೆ ಯಾರೇ ಆಗಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸೋದು ತಪ್ಪಲ್ಲ. ಅದಕ್ಕೋಸ್ಕರ ಅವರು ಮಾಡಬೇಕಾದಂಥ ಪ್ರಯತ್ನಗಳನ್ನ ನಡೆಸೋದು ಕೂಡ ತಪ್ಪಲ್ಲ. ಅದನ್ನು ಕೂಡ ಒಪ್ಕೊಳ್ಬೇಕಾದಂಥ ವಿಚಾರ. ಅದೇ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಬೇಕು ಅಂತ ಅಂದಾಗ ಅವ್ರೇನು ಮಾಡಿದರು? ವ್ಯಂಗ್ಯ ಮಾಡಬೇಕು, ಅವ್ರ ಬಗ್ಗೆ ಟೀಕೆ ಮಾಡಬೇಕು ಅಂತ ಮಾಡೋದು ಒಂದು ಸೈಡಲ್ಲಿ. ಈಗ ಅವರು ಹಾಸನಕ್ಕೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಹಾಸನಾಂಬೆಗೆ ಬಂದಾಗ ಅವ್ರು ನಡ್ಕೊಂಡಂತಹ ರೀತಿಯ ಕುರಿತಾಗಿ ಮಾತನಾಡಿದ್ದಾರೆ. ಭಗವಂತನಿಗೂ ಭಕ್ತನಿಗೂ ಇರುವಂತಹ ಸಂಬಂಧ ಅದು ಏನು ನಾನು ಕೇಳ್ಕೊಂಡಿದ್ದೀನಿ ಅನ್ನೋದು ದೇವರಿಗೆ ಗೊತ್ತು ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದರು.